ಹಾಂ, ಏನು ಬ್ರೋ, ಜಸ್ಟ್ 9 ರುಪೀಸಲ್ಲಿ ಮೊಮೋಸು, ರೋಲ್ಸು, ಬಿರಿಯಾನಿ, ಡೆಸರ್ಟು, ಪಿಜ್ಜಾ, ಸ್ಟ್ರೀಟ್ ಫುಡ್ಡು ಇವೆಲ್ಲ ಜಸ್ಟ್ 9 ರುಪೀಸಲ್ಲೇ 10 ಮಿನಿಟ್ಸಲ್ಲಿ ಮನೆಗೆ ಬರುತ್ತಾ ಬ್ರೋ? ಆರ್ ಯು ಸೀರಿಯಸ್? ಎಸ್ ಬ್ರೋ, ಐ ಆಮ್ ಸೀರಿಯಸ್. ನೀವು ಕೂಡ ಜಸ್ಟ್ 9 ರುಪೀಸಲ್ಲೇ 10 ಮಿನಿಟ್ಸಲ್ಲಿ ನಿಮ್ಮ ಮನೆಗೆ ನಿಮಗೆ ಇಷ್ಟ ಆದಂಥ ಈ ಫುಡ್ಡನ್ನು ನೀವು ಕೂಡ ಆರ್ಡರ್ ಮಾಡ್ಬೋದು. ಮತ್ತೆ ವೇಟ್ ಮಾಡ್ತಾ ಇದ್ದೀರಾ? ನಡೀರಿ, ಪಟ್ಟಣ ಆರ್ಡರ್ ಮಾಡಿ, ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ. ಓಕೆ, ವೇಟ್ ಏನ್ ಬ್ರೋ, ಬರೀ ಆರ್ಡರ್ ಮಾಡಿ ಬ್ಯಾಟಿಂಗ್ ಮಾಡಿ ಅಂತ ಹೇಳ್ತಿದ್ದೀರಾ? ಹೇಗೆ ಆರ್ಡರ್ ಮಾಡೋದು ಅಂತ ಕೇಳ್ತೀರಾ? ಓಕೆ, ಲೆಟ್ ಗೆಟ್ ಇನ್ ಟು ದ ವಿಡಿಯೋ. ಬಟ್ ಅದಕ್ಕಿಂತ ಮುಂಚೆ 1 ಸೆಕೆಂಡ್ ಏನಪ್ಪ ಅಂದರೆ, ವಿಡಿಯೋನ ಕೊನೆವರೆಗೆ ನೋಡಿ. ನಿಮಗೆ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಕಂಟೆಂಟ್ ಮಾಡಬೇಕು ಅಂದರೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲೇಬೇಕು. ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಆಶೀರ್ವಾದ್ ರೆಡ್ಡಿ. ಹೌದು, ನಾನಿವತ್ತು ನಿಮಗೆ ಒಂದು ಸರ್ಪ್ರೈಸ್ ಗೂಸ್ ಬಂಪ್ಸ್ ಕೊಡೋ ಫುಡ್ ಡೆಲಿವರಿ ಬಗ್ಗೆ ಹೇಳ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಆ ಆ್ಯಪ್ನಲ್ಲಿ ಜಸ್ಟ್ 9 ರುಪೀಸಲ್ಲೇ ಸ್ಟಾರ್ಟ್ ಆಗುತ್ತೆ ಫುಡ್ಡು. ಅದು ಯಾವುದು ಬೇರೆ ಯಾವುದು ಅಲ್ಲ, ನೇಮಲ್ಲೇ ಮ್ಯಾಜಿಕ್ ಅಂತ ಇಟ್ಕೊಂಡಿರೋ ಆ್ಯಪ್ ನೇಮ್ ಬಂದ್ಬಿಟ್ಟು ಮ್ಯಾಜಿಕ್ ಪಿನ್. ಹೌದು, ಮ್ಯಾಜಿಕ್ ಪಿನ್ ಒಂದು ಶಾಪಿಂಗ್ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ನು ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಅವ್ರದ್ದು, ಈ ಆ್ಯಪ್ನವರು ನಮ್ಮ ಶಾಪಿಂಗ್ ಅನುಭವನ ಸುಲಭವಾಗಿ ಮತ್ತು ನಮ್ಮ ಕಡಿಮೆ ಬೆಲೆಯಲ್ಲಿ ಅತಿ ಹೆಚ್ಚು ಐಟಮ್ ಖರೀದಿ ಮಾಡಲು ತಯಾರಿಸಿದ್ದಾರೆ ಈ ಆ್ಯಪ್ನ. ಮತ್ತು ಇವ್ರದ್ದು ಮೇನ್ ಏನಪ್ಪ ಅಂದರೆ, ನಮ್ಮ ಸುತ್ತಮುತ್ತಲಿ ಒಂದು ರೆಸ್ಟೋರೆಂಟು, ಯಾವುದಾದ್ರೂ ಶಾಪು, ಮಾಲು, ಚಿಕ್ಕ ಪುಟ್ಟ ಸ್ಟ್ರೀಟ್ ಫುಡ್ ಎಲ್ಲ ಇರ್ತಲ್ಲ, ಅವ್ರ ಅಂಗಡಿಯಲ್ಲಿರೋ ಯಾವುದೇ ಐಟಮ್ ಇರಲಿ ಅವೆಲ್ಲ ಅದರಲ್ಲಿ ಡಿಸ್ಪ್ಲೇ ಆಗ್ತವೆ. ಅದು ಮೇನ್ ಇವರು ಕಾನ್ಸೆಪ್ಟ್. ಅಂದರೆ ಅವ್ರಿಗೆಲ್ಲ ಮಾರ್ಕೆಟಿಂಗ್ ಮಾಡೋಕ್ಕೆ ಇದೊಂದು ಮೇನ್ ಆ್ಯಪ್. ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಬೆಂಗಳೂರಲ್ಲಿರೋ ಯಾವುದೇ ಚಿಕ್ಕ ಪುಟ್ಟ ಅಂಗಡಿ ಇರ್ತಾವಲ್ಲ, ಅವೆಲ್ಲ ಅಂಗಡಿಗೂ ಈ ಆ್ಯಪ್ನವರು ಅವರು ಐಟಮ್ಸ್ನ ಡಿಸ್ಪ್ಲೇ ಮಾಡಿದರೆ ಅವ್ರು ನಿಯರ್ ಬೈ ಇರೋ ಲೊಕೇಶನ್ ಇರೋ ಎಲ್ಲರಿಗೂ ಆಟೋಮೆಟಿಕ್ ಶೇರ್ ಆಗುತ್ತದೆ. ಮತ್ತೆ ವೇಟು, ಲೆಟ್ ಸ್ಟಾರ್ಟ್ ಮಾಡೋಣ. ಕಡಿಮೆ ಬೆಲೆಯಲ್ಲಿ ಅತಿ ಹೆಚ್ಚು ಐಟಮ್ ಹೇಗೆ ತರಿಸ್ಬೋದು, ಜಸ್ಟ್ ಸ್ಟಾರ್ಟಿಂಗ್ ಎಟ್ 9 ರುಪೀಸ್ ಅಂತ ಹೇಳಿದ್ನಲ್ಲ, 9 ರುಪೀಸಲ್ಲಿ ಫಸ್ಟ್ ಡೆಲಿವರಿ ಹೇಗೆ ಮಾಡೋದು ಅಂತ ನೋಡೋಣ. ಲೆಟ್ ಸ್ಟಾರ್ಟ್ ಗೆಟ್ ಇನ್ ಟು ದ ವಿಡಿಯೋ. ಹಲೋ ಗೈಸ್, ಈಗ ನಿಮ್ಮ ಎದುರುಗಡೆ ಸ್ಕ್ರೀನಲ್ಲಿ ಬರುತ್ತೆ ನೋಡಿ, ಆ ಸ್ಟೆಪ್ ಫಾಲೋ ಮಾಡಿ. ಯಾವುದಾದ್ರೂ ಪ್ಲೇ ಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ ಯಾವುದರಲ್ಲಿ ಹೋದ್ರೂ ಬರುತ್ತೆ, ಎರಡರಲ್ಲಿ ಇದೆ ಅದು. ಹೋಗಿ ಸರ್ಚ್ ಬಟನ್ ಮಾಡಿ ಮ್ಯಾಜಿಕ್ ಪಿನ್ ಅಂತ ಇರುತ್ತೆ, ಅದನ್ನು ಟೈಪ್ ಮಾಡಿ. ನನ್ನಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಇದೆ. ಇನ್ಸ್ಟಾಲ್ ಇರೋದಕ್ಕೋಸ್ಕರ ಅದನ್ನು ಓಪನ್ ಮಾಡಿ ಸ್ವೈಪ್ ಮಾಡಿ, ನಿಮ್ಮ ನಂಬರ್ನ ಟೈಪ್ ಮಾಡಿ, ಲಾಗಿನ್ ಟಿಪ್ಪೆ ಹಾಕಿ. ಸಾರಿ, ಈಗ ಸ್ಟಾರ್ಟ್ ಆಗುತ್ತೆ. ಸೈನ್ ಅಪ್ ವಿತ್ ಮ್ಯಾನ್ಯುವಲಿ ಹಾಕಿ, ನಿಮ್ಮ ನೇಮ್ ಅದೆಲ್ಲ ಹಾಕಿ. ನಿಮ್ಮ ಜಿಮೇಲ್ ಕೊಡಬೇಕಾಗುತ್ತೆ, ನಿಮ್ಮ ಮೇಲು ಫಿಮೇಲು, ಆಮೇಲೆ ನಿಮ್ಮದು ರೆಫರಲ್ ಕೋಡ್ ಇದ್ದರೆ ರೆಫರಲ್ ಕೋಡ್ ಹಾಕಿ, ಇಲ್ಲಾಂದರೆ ರೆಫರಲ್ ಕೋಡ್ ಮೆನ್ಷನ್ ಮಾಡಿರ್ತೀನಿ ಅದ್ರ ಹಾಕ್ಬೋದು, ಇಲ್ಲಾಂದರೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಬಿಟ್ಟು ಅನೇಬಲ್ ಕಾಂಟ್ಯಾಕ್ಟ್ಸ್ ಅವ್ರು ಸ್ಕಿಪ್ ಮಾಡಿಬಿಟ್ಟಿದೆ ಆಲ್ಮೋಸ್ಟ್ ಆಲು. ಬೆಟರ್ ಸ್ಕಿಪ್ ಮಾಡೋದು. ಆಮೇಲೆ ನಿಮಗೆ ಈಗ ಒಂದು ಪೇಜ್ ಕಾಣ್ತಾ ಇದೆಯಲ್ಲ, ಈ ಪೇಜಲ್ಲಿ ಇದೆಲ್ಲ ತುಂಬ ಇದೆ. ಅದ್ರಲ್ಲಿ ನಮಗೆ ಮೇನ್ ಏನು ಬೇಕಪ್ಪ, ನಮಗೆ 9 ರೂಪಾಯಿ ಎಟ್ 9 ಡೀಲ್ಸ್ ಎಟ್ 9 ಅಂತಿದೆ ನೋಡಿ, ಫುಡ್ ಡೆಲಿವರಿ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟು ನೋಡಿ, ಇವೆಲ್ಲ ಐಟಮ್ಸು ಸಿಗುತ್ತೆ. ಇಲ್ಲಿ ಕೆಳಗಡೆ ಕಾಣ್ತಿದೆ ಅಲ್ಲ, ಬಿರಿಯಾನಿ, ಬರ್ಗರು, ದಾಲು, ಚಾ ಇವೆಲ್ಲ ಇರುತ್ತೆ. ಹಾಗೆ 9 ಮ್ಯಾಜಿಕ್ 9 ಡೀಲ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಟಾಪ್ ಡೀಲ್ಸ್ ಅಂತ ಕಾಣ್ತಾ ಇದೆಯಲ್ಲ, ಟಾಪ್ ಡೀಲ್ಸ್ ನೋಡಿ, 8 ರುಪೀಸ್ 8 ಇದೆಲ್ಲ ಇದೆ. ನಿಮಗೆ ಸಪ್ರೇಟಾಗಿ ಯಾವುದಾದ್ರೂ ಒಂದೇ ಥರ ಬೇಕಪ್ಪ, ಇಲ್ಲಿ ಬಿರಿಯಾನಿ ಇದೆ, ಪಿಜ್ಜಾ ಇದೆ, ಈ ರೀತಿ ಎಲ್ಲ ತುಂಬ ಇದೆಯಲ್ಲ. ಇದರಲ್ಲಿ ನಿಮ್ಗೆ ಏನು ಬೇಕು, ನನಗೆ ಈಗ ಎಕ್ಸಾಂಪಲ್ ರೋಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ರೋಲ್ಸಲ್ಲಿ ಹೋಗಿ ಮತ್ತೆ ಟಾಪ್ ಡೀಲ್ಸ್ ಕ್ಲಿಕ್ ಮಾಡಬೇಕು. ಅಲ್ಲಿ ಬಂತು ನೋಡಿ, 7 ರುಪೀಸ್ 8 ರುಪೀಸ್ 9 ರುಪೀಸ್ 12 ರುಪೀಸ್, ಹಾಗೆ ಒಂದೊಂದು ಹಂಗೆ ಜಂಪ್ ಆಗ್ತಾ ಹೋಗ್ತಾವೆ. ಒಂದೊಂದು 2 ರೂಪಾಯಿ 3 ರೂಪಾಯಿ ಪ್ರೈಸ್ ಒಂದಕ್ಕೊಂದು ಡಿಫರ್ಸ್ ಇರ್ತವೆ. ಬಟ್ ಸ್ಟಾರ್ಟಿಂಗ್ 9 ರುಪೀಸಲ್ಲಿ ಇದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಇರುತ್ತೆ ನೋಡಿ. ನಿಮ್ಗೆ ಇದು ಯಾವ್ದು ಬೇಕು, ಅದು ಈಗ ಎಕ್ಸಾಂಪಲಿಗೆ ನಾನು ಇದು ಯಾವುದೋ ಒಂದು ಕೋಲ್ಕತ್ತಾ ಇದು ಕ್ಲಿಕ್ ಮಾಡಿದೆ ನೋಡಿ. ನೆಕ್ಸ್ಟ್ ಆ್ಯಡ್ ಅಡ್ರೆಸ್, ನಿಮ್ಮ ಅಡ್ರೆಸ್ ಕರೆಂಟ್ ಲೊಕೇಶನ್ ಕೊಡಿ. ನೀವು ಪ್ರೆಸೆಂಟ್ ಲೊಕೇಶನ್ ಕೊಡಿ. ನಾವು ಪ್ರೆಸೆಂಟ್ ಲೊಕೇಶನ್ ಕೊಟ್ಟಿದ್ದೆ. ಆಮೇಲೆ ನಿಮ್ಮ ಫ್ಲೋರು, ಓಮ, ವದಾರ ಏನಾದರೂ ಒಂದು ಕೊಡಿ.
ಅದರ ಸಂತಾಗಿ ಸೇವ್ ಅಡ್ರೆಸ್ ಮಾಡಿ ಅಲ್ಲೇ ಪ್ರೊಸೆಸ್. ಇಷ್ಟೇ ಡೀಲ್. ಈಗ ಆಲ್ರೆಡಿ ಇಲ್ಲಿ ಬಂತಲ್ಲ, ನಮ್ಮ ಸೇವ್ 110 rupees ಸೇವ್ ಆಗಿದೆ ಫಸ್ಟ್ ಆರ್ಡ್ರಲ್ಲಿ. ಇದು ನಮ್ಮ ಆರ್ಡ್ರು 9 rupees, ಅದು ಡೆಲಿವರಿ ಚಾರ್ಜು 20 rupees. ಟೇಕ್ ಅವೇ ಮಾಡಿದರೆ 9 rupees ಅಲ್ಲೇ ಮುಗಿಯುತ್ತೆ. ಇಲ್ಲಿ ಬಾಜು ಟೇಕ್ ಅವೇ ಅಂತ ಕಾಣ್ತಾ ಇದೆ. ಟೇಕ್ ಅವೇ ಅಂದರೆ ನೀವು ಅಲ್ಲಿ ರೆಸ್ಟೋರೆಂಟ್ಗೆ ಹೋಗಿ ಪಿಕ್ ಮಾಡಬೇಕಾಗುತ್ತೆ. ಬಟ್ ನಿಮ್ಮ ಮನೆಗೆ ಬೇಕಂದರೆ 20 rupees ಪ್ಲಸ್ ಡೆಲಿವರಿ ಚಾರ್ಜು, ಅದಕ್ಕೆ 29. ಓಕೆ ಪ್ರೊಸೆಡ್ ಆರ್ಡರ್ ಡೆಲಿವರೀಸ್ ಪ್ರೊಸೀಡಿಂಗ್ ಬರುತ್ತೆ. ನಿಮ್ಗೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ, ಅದು ಒಂದು ಮುಖ್ಯ. ಇದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ. ಬಿಫೋರ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಮಾಡಬೇಕು. ಯಾವುದಾದ್ರೂ ನಿಮ್ಮ ಆ್ಯಪ್ ಮೂಲಕ ನೀವು ಹೋಗಿ ನೀವು ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು. ಓಕೆ, ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಮತ್ತೆ ಯಾಕೆ ವೆಯ್ಟ್ ಮಾಡಾಕತ್ತೀರಿ? ಹೋಗ್ರಿ, ನಿಮ್ಮ ಸುತ್ತಮುತ್ತ ಇರೋ ಹೋಟೆಲ್ ರೆಸ್ಟೋರೆಂಟ್ ಯಾವುದೇ ಇರಲಿ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಫುಡ್ನ. ಫಸ್ಟ್ ಡೆಲಿವರಿ ರೇಟ್ 9 rupees ಅಂತಿದೆ ನೋಡಿ. ನಿಮ್ಮ ಲೊಕೇಶನಲ್ಲಿ ಇಲ್ಲ ಅಂದರೆ ಯಾರು ಒಬ್ಬನು ನಿಮ್ಮ ಫ್ರೆಂಡ್ ಬೆಂಗಳೂರಲ್ಲಿ ಇದ್ದೇ ಇರ್ತಾನೆ, ಅವನಿಗೆ ಈ ಆ್ಯಪ್ನ ಶೇರ್ ಮಾಡಿ. ಇಲ್ಲ ನಿಮ್ಮ ಫಸ್ಟ್ ಆರ್ಡರ್ ಡೆಲಿವರಿನ ಅವ್ನ ಲೊಕೇಶನಿಗೆ ಸರ್ಪ್ರೈಸ್ ಆಗಿ ಅವನಿಗೆ ಏನೋ ಒಂದು ಟ್ರೀಟ್ ಕೊಡಿ, ಅವನಿಗೆ ಸರ್ಪ್ರೈಸ್ ಆಗಿ. ಓಕೆ, ನಿಮಗೆ ಇದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ, ಅದು ತುಂಬ ಇಂಪಾರ್ಟೆಂಟು. ಹಾಗೆ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲೂ ಮತ್ತೆ ಇನ್ನೂ ಯಾವುದೋ ಒಂಥರ ಸರ್ಪ್ರೈಸಿಂಗ್ ಕಾನ್ಸೆಪ್ಟ್ನ ಕಂಟೆಂಟ್ನ ನಿಮ್ಮ ಎದುರುಗಡೆ ಇಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಒಂದು ಮಾಡಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.